मंगलम देव पार्वतीश्वर हर महादेव। श्री गुरु सिद्धारूढ़ महाराज की, श्री गुरुनाथ रूढ़ महाराज की, श्री 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 बसवेश्वर महाराज की जय। मंगलम देव पार्वतीश्वर हर हर महादेव। ನೋಡಿ ಗುರುಗಳು ಒಂದು ಹಾಡನ್ನು ಹಾಡಿದರು, ಸ್ಥಿರವಲ್ಲವೋ ಕಾಯ, ಈ ಕಾಯ ಸ್ಥಿರವಲ್ಲವೋ ಕಾಯ ಅಂತ ಹೇಳ್ತಾರೆ. ಇದು ಸ್ಥಿರವಾಗಿ ಇರುವಂತದ್ದಲ್ಲ, ಆದ್ರೆ ಇದೇನಾದರೂ ಸ್ಥಿರವಾಗಿ ಇರಬೇಕಾಗಿತ್ತು ಅಂತಂದ್ರೆ ಈ ಶರೀರದಿಂದ ಮಾಡಿದ ಕಾರ್ಯಗಳು ಮಾತ್ರ ಸ್ಥಿರವಾಗಿ ಉಳಿತಾವು, ಈ ಶರೀರ ಸ್ಥಿರವಾಗಿ ಉಳಿಯುವಂತದ್ದಲ್ಲ. ಗುರು ಗೋವಿಂದ ಭಟ್ಟರು ಮಾಡಿರ್ತಕ್ಕಂಥ ಕಾರ್ಯಗಳು ಸ್ಥಿರವಾಗಿ ಉಳಿದು ಅವರ ಶರೀರ ಇಲ್ಲ, ಆದ್ರೆ ಅವರು ಅದಾರ. ಶಿಶುನಾಳ ಶರೀರ ಶಿವೈಗಳು ಅವ್ರ ಶರೀರ ಇಲ್ಲ, ಆನಂದ ಇಲ್ಲ, ಆದ್ರೆ ಅವ್ರ ಅದಾರ. ಅವ್ರ ಪುರಾಣ ಐತಿ, ಅವ್ರ ಸಾಹಿತ್ಯ ಐತಿ. ಸಿದ್ಧಾರೂಢರು ಈಗ ನಮಗೆ ಕಾಣಿಸಲಿಲ್ಲ, ಅವ್ರು ಮಾಡಿರ್ತಕ್ಕಂಥ ಲೋಕ ಕಲ್ಯಾಣ ಕೆಲಸ ಕಾರ್ಯಗಳು ಗುರುನಾಥರು ಅದಾವ. ಕಾಯ ಸ್ಥಿರವಲ್ಲ, ಆದ್ರೆ ದೇಯೋದ್ದೇಶ ನೋಡಿ, ದೇಹದ ಉದ್ದೇಶಗಳು ಬೇರೆ, ದೇಯೋದ್ದೇಶಗಳು ಬೇರೆ. ದೇಹದ ಉದ್ದೇಶಗಳು ಬೇರೆ, ದೇಯೋದ್ದೇಶಗಳು ಬೇರೆ. ದೇಹ ಅವ್ರದ್ದು ಇರಾಕಿಲ್ಲ, ಧ್ಯೇಯ ಅನ್ನುವಂಥದ್ದು ಅವ್ರದ್ದು ಐತಿ. ನಾಗಲಿಂಗಪ್ಪನವರು ದೇಹ ಇಲ್ಲ, ಅವರ ದೇಯೋದ್ದೇಶಗಳು ಅದಾವು. ಗರಗದ ಮಡಿವಾಳಪ್ಪನವರು ನಿಮಗೆ ಕಣ್ಣಿಗೆ ಈಗ ಕಾಣಿಸ್ಲಾಕಿಲ್ಲ, ಆದ್ರೆ ಮಹಾತ್ಮರು ಬಲ್ಲವರು ದೊಡ್ಡವರು ಸೂಕ್ಷ್ಮಾತಿ ಸೂಕ್ಷ್ಮ ದೃಷ್ಟಿಯಿಂದ ಸೂಕ್ಷ್ಮ ಮನಸ್ಸಿನಿಂದ ಅವರನ್ನು ನೋಡುವಂತವ್ರು ಅದಾರ. ಅವರು ನಮ್ಮ ಕಣ್ಣಿಗೆ ಕಾಣಾಕಿಲ್ಲ, ಆದ್ರೆ ಅವರು ಮಾಡಿರ್ತಕ್ಕಂಥ ಪವಾಡಗಳು ಪುಣ್ಯ ಕಾರ್ಯ ಕೆಲಸಗಳು ಇನ್ನೂ ಅದಾವ. ಯಾಕೆ ಹೇಳ್ತಾರೆ? ಅದಕ್ಕೆ ಹೇಳ್ತಾರೆ ಅವರು, ಸ್ಥಿರವಲ್ಲವೋ ಕಾಯ, ಈ ಕಾಯ ಸ್ಥಿರ ಅಲ್ಲ. ಇದ್ದದ್ರೊಳಗ ಬಂದದ್ರೊಳಗ ಈ ಜಗತ್ತಿಗೆ ಈ ಸಮಾಜಕ್ಕೆ ಏನಾದರೂ ನೀನು ಬಿಟ್ಟು ಹೋಗುವಂತ, ನೆನಪುಳಿಯುವಂತ ಒಳ್ಳೆಯ ಕೆಲವಿಷ್ಟು ಕಾರ್ಯಗಳನ್ನ ಮಾಡಿ ಏನು ಹೋಗ್ತಿಯಲ್ಲ ಅದು ಸ್ಥಿರವಾಗಿ ಉಳಿತೈತಿ ಅನ್ನುವಂತ ಮಾತನ್ನ. ಅದಕ್ಕೆ ಆ ಜೇಡರ ದಾಸಿಮಯ್ಯನವರು ಒಂದು ವಚನವನ್ನು ಹೇಳ್ತಾರೆ. ಜೇಡರ ದಾಸಿಮಯ್ಯನವರು ಏನಂತಾರ? ಪೂಜೆ ಬಗ್ಗೆ, ಜ್ಞಾನದ ಬಗ್ಗೆ ಒಂದು ಮಾತನ್ನು ಹೇಳ್ತಾರ. ದೇಹಾರವ ಮಾಡುವ ಅಣ್ಣಗಳಿರ ನೋಡಿ, ದೇಹಾರವ ಮಾಡುವ ಅಣ್ಣಗಳಿರ ದೇಹಾರವ ಮಾಡುತ್ತ ಆಹಾರವ ನೀಡದೆ. ಬರೇ ಪೂಜಾ ಮಾಡ್ಕೊಂತ ಕುಂತಲ್ಪ. ಆಹಾರ ಅಂದ್ರೆ ಪ್ರಸಾದ, ಪ್ರಸಾದ ಅಂದ್ರೆ ಕೆಲಸ, ಕೆಲಸ ಅಂದ್ರೆ ಕಾಯಕ, ಕಾಯಕ ಅಂದ್ರೆ ಕಾರ್ಯ, ಕಾರ್ಯ ಅಂದ್ರೆ ಸಮಾಜ, ಸಮಾಜ ಅಂದ್ರೆ ಸಮಾಜ ಸೇವೆ. ಆಹಾರ ಪ್ರಸಾದ ಅಂದ್ರೆ ಬರೀ ಉಣ್ಣೋದು ತಿನ್ನೋದು ಅಂತಲ್ಲ. ಏನಂತಾರ ಅವರು? ದೇಹಾರವ ಮಾಡುವ ಅಣ್ಣಗಳಿರ. ದೇಹಾರವ ಮಾಡುವ ಅಂದ್ರೆ ಬಾಹ್ಯವಾಗಿ ನೀವು ಪೂಜೆಯನ್ನ ಮಾಡುವ ಅಣ್ಣಗಳಿರ. ದೇಹಾರವ ಮಾಡುತ್ತ ಆಹಾರವ ನೀಡದೆ ಅಂದ್ರೆ ಕಾಯಕ ಅನ್ನುವಂತ ಒಂದು ಅದಕ್ಕೆ ಒಂದು ದೀಕ್ಷೆಯನ್ನ ಕೊಡಲಾರ್ದಂಗ, ಅದನ್ನ ಕಾರ್ಯ ರೂಪಕ್ಕೆ ತರಲಾರ್ದಂಗ ನೀವು ಮಾಡ್ತಕ್ಕಂಥ ಪೂಜಾ ಆಹಾರ ನಿಕ್ಕದೆ ಆಹಾರ ನಿಲ್ಲದ ನಂಬ ನಂಬ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ ಅಂತ ಹೇಳ್ತಾರೆ. ಬರೀ ಹಂಗ ನೀವು ಪೂಜೆ ಮಾಡ್ತಾನೆ ಅಂದ್ರೆ ಈ ಜಗತ್ತು ಎಂದು ಮುಂದುವರಕ್ ಸಾಧ್ಯಲ್ಲ. ನೀವು ಮಾಡುವಂತ ಪೂಜೆಗೆ ಕಾರ್ಯ ದೀಕ್ಷೆಯನ್ನ ಕೊಡ್ರಿ, ಕೈಲಾಸ ದೀಕ್ಷೆ ಯಾವಾಗದು, ಅದಕ್ಕೆ ಸಮಾಜ ದೀಕ್ಷೆಯಿಂದ ಕೊಡ್ರಿ, ಕೆಲಸ ಕಾರ್ಯಗಳನ್ನ ಮಾಡ್ರಿ. ಅದರ ಮೂಲಕ ಅದನ್ನ ನೀವು ಅನುಷ್ಠಾನಕ್ಕೆ ತಗೊಂಡು ಬಂದಿದ್ದ ಕಡೆಯಾದ ನಿಮ್ಮ ಪೂಜೆ, ನಿಮ್ಮ ಈ ಶರೀರ
ನಿಮ್ಮ ಕಾಯ ಶಾಶ್ವತವಾಗಿ ಇರ್ತತಿ ಅನ್ನುವಂಥದ್ದನ್ನು ಅವರು ಏನಂತಾರಂದ್ರೆ ಅವ್ರು ಹೇಳ್ತಾರ, ನಾವು ಟಿವಿಯಾಗ ದಿನನಿತ್ಯ ನೋಡ್ತೀವಲ್ರಿ, ಮೊಬೈಲ್ ಒಳಗ ಟಿವಿ ಒಳಗ ಬರೀ ಸುಪಾರಿ ಕೊಡೋ ಕಾಲ. ಈಗ ಒಬ್ಬನ್ನ ತೆಗಿಬೇಕಾಗಿತ್ತಪ್ಪ, ಒಂದು 20 ಲಕ್ಷ 10 ಲಕ್ಷ ಕೊಟ್ಬಿಟ್ರೆ ಸುಪಾರಿ ಅವನು ತೆಗೆದು ಬಂದ್ಬಿಟ್ಟ. ಅವ್ರು ಬಾಳ್ ಚಲೋ ಅಂತಾರ. ನಾವು ಅವ್ರ ಬಾಳ್ ಕೆಟ್ಟ ಅಂತ ಹೇಳಿದೀವಿ. ಎಷ್ಟು ವೇದಾಂತದೊಳಗೆ ಹೆಂಗ ತದ್ವಿರುದ್ಧವಾಗಿರ್ತಕ್ಕಂಥ ಯಾವುದು ಹೌದು ಅದ ಅಲ್ಲ, ಯಾವ್ದು ಅದು ಅದನ್ನ ಹೌದು ಮಾಡದಂತ ಒಂದು ಜ್ಞಾನ ಎದೊಳಗೈತಿಪ್ಪ ಅಂತಂದ್ರೆ ಪುರಾಣ ಪುಣ್ಯ ಕಥೆಗಳೊಳಗೈತಿ. ಅವ 10 ಲಕ್ಷ ಕೊಟ್ಟು ಒಬ್ಬನೇ ತಿಳಿಸಿರ್ಬೋದು, ಆದ್ರೆ ನೀನು ನಿನಗಾಗಿ ನಿನ್ನ ವಿಚಾರಗಳಿಂದ, ನಿನ್ನ ಆಚಾರಗಳಿಂದ, ನಿನ್ನ ನಡವಳಿಕೆಗಳಿಂದ ನಿನಗ ನೀ ಸುಪಾರಿ ಕೊಟ್ಟುಕೊಳ್ಳಕತ್ತೀಪ ಅಂತ ಹೇಳ್ತಾರ ನೋಡಿ. ಅದಕ್ಕೆ ಏನಂತಾರ, ಸೆಲ್ಫ್ ಸುಪಾರಿ. ಅವರ ಸುಪಾರಿ ಬೇರೆ, ಕಡೆಯವರಿಗೆ ನಾವು ಕೊಟ್ಟವನ್ನ ತೆಗೆದ ಅನ್ನೋದು ಬೇರೆ. ನಿನ್ನನ್ನ ನೀನು ತಗೊಳಕತ್ತೀಯಲ್ವಾ. ಇವತ್ತಿನ ಈ ದಿನಮಾನದ ಕಾರ್ಯಗಳು, ಕೆಲಸಗಳು, ವಿಚಾರಗಳು ಏನದಾವಲ್ಲ, ಅನಿಷ್ಟ ಪದ್ಧತಿಗಳು, ಅಂದಾಚಾರಗಳು, ಅಂದಾನುಕರಣೆಗಳು, ಗೊತ್ತು ಸಂಪ್ರದಾಯಗಳು ಅಂತ ಏನದಾವ, ಅವನ್ನೆಲ್ಲ ಬೆನ್ನ ಹತ್ತಿ ನೀ ಏನ್ ಮಾಡಕತ್ತೀಪ ಅಂತಂದ್ರೆ ಸೆಲ್ಫ್ ಸುಪಾರಿ. ನಿನ್ನನ್ನ ಹತ್ಯೆ ಮಾಡಿಕೊಳ್ಳುವುದಕ್ಕಾಗಿ ನೀನು ಸೆಲ್ಫ್ ಸುಪಾರಿ ಕೊಟ್ಕೊಳಕತ್ತೀವಿ. ಅದಕ್ಕೆ ನಿನ್ನಿಂದ ಬಹಳ ಸಮಾಜಕ್ಕೆ ಹಾನಿ ಇವತ್ತು. ಎಲ್ಲರ ಒಂದ್ಸಲ ಸೆಲ್ಫ್ ಸುಪಾರಿ ಕೊಡಾನ ಅವನಿಂದ ಬಹಳ ಹಾನಿ ಇಲ್ಲ ಅನ್ನುವಂತ ಮಾತನ್ನು ಇಲ್ಲಿ ಅವರು ವಿಹಾರವ ಮಾಡುವ ಅಣ್ಣಗಳಿರ ಹಂಗ ಮಾಡಬೇಡಿ, ಅದಕ್ಕೊಂದು ಕಥೆ ರೀತಿ ಅನ್ನುವಂತ ಮಾತನ್ನ ಇಲ್ಲಿ ಅವರು ತಿಳಿಸ್ತಾರೆ. ಈಗ ನೀವೆಲ್ಲರೂ ಬಂದಿರೇನ್ರಿ? ಬಂದಿರೇನ್ ಬಂದಿಲ್ಲ ನೋಡಿ, ನೀವು ಬಂದಿರಿ ಅಂದ್ರಿ, ನಾವು ಬಂದಿಲ್ಲ ಅಂತ ಮಾಡ್ತಿರ್ತೀವಿ. ಬಂದಿಲ್ರಿ ಅಂದ್ರಿ, ನೀವು ಬಂದಿರಿ ಅನ್ನೋದನ್ನ ಸಿದ್ಧ ಮಾಡಿ ತೋರಿಸ್ತೀವಿ. ಏನ್ ಬಂದಿರೋ ಬಂದಿಲ್ಲ ನೋಡಿಪ್ಪ, ಬಂದನಿ ಅಂತಾರ ಅವ್ರು. ಏನ್ ಬಂದನಿ ಅಂತಾರ, ನೀವು ಈ ಕಡೆ ಬಂದಿರೋ ಬಂದಿಲ್ಲ ನೋಡಿದ್ರಿ. ಇಲ್ಲಿ ನೀವ ತಿಳ್ಕೊಂತೀರಿ ಯಾರು ಬಂದಿರಿ ಯಾರು ಬಂದಿಲ್ಲ ಅನ್ನೋದು ಇಲ್ಲಿ ಬರ್ತದ ಸಂದರ್ಭ. ಈಗ ನಾವು ನೀವು ಎಲ್ಲರೂ ಕೂಡ್ಕೊಂಡು ಪೂಜಾ ಮಾಡ್ಬೇಕಾಗೈತಿ. ಈಗ ಏನ್ ಮಾಡ್ಬೇಕಾಗೈತಿ? ಪೂಜಾ ಪೂಜಾ ಮಾಡೋದು ಗಳನ್ ಕೇಳಿರಿ ಮತ್ತು ಎಲ್ಲ ಕೇಳಿರಿ ಅನ್ನಬಾರ್ರಿ. ಪೂಜಾ ಮಾಡ್ಬೇಕಾಗೈತಿ. ಪೂಜಾ ಮಾಡಾಕೈತಿ ಅಂತಂದ್ರೆ ಏನ್ ಬೇಕು? ಪೂಜಾಕ್ಕೆ ಏನ್ ಬೇಕು? ಏನ್ ಬೇಕು ಪೂಜಾಕ? ಸುಮ್ಮನೆ ಒಂದು ಚಿಂತನೆ ಮಾಡೋದು. ಸರಳವಾಗಿ ದಿನ ನಾವು ನಡೆಯುವಂತ ಒಂದು ಚಿಂತನೆ, ಒಂದು ವಿಚಾರ. ಪೂಜಾಕ್ಕೆ ಏನ್ ಬೇಕು? ನೀರು ಬೇಕ? ಹೂ ಬೇಕಾ? ಮತ್ತೆ ಬೇಕಾ? ಏನೇನು ಕೇಳಿದ್ರೆ ನಿಮ್ಮ ಬಾಳ ಪೂಜೆ ಮಾಡೋರು. ನಮ್ಮ ಕಡಿಮೆ ಆಮೇಲೆ ಹೇಳಾರು ಪೂಜೆ ಬಾಳ ನಿಮ್ಮ ಅದ್ರಾಗ ಶ್ರಾವಣ ಮಾಸ ಬಂತಂದ್ರ ಜಾಗ ಪೂಜಾ ಇಲ್ಲಿ ಅದು ಬಾಳ ಚಲೋ ತಪಸ್ ಅಂತಾರ. ಆಗುತ್ತೆ ಏನೇನ್ ಬೇಕು ಹೇಳಿ, ನೀವು ಹೇಳ್ಬಿಟ್ಟ ನಾವು ಪುರಾಣ ಬರ್ತದ. ವಿಭೂತಿ, ಕುಂಕುಮ, ನೀರು, ಒಂದಿಷ್ಟ ನೈವೇದ್ಯ. ಪೂಜಾಕ್ಕೆ ಏನ್ ಬೇಕು? ಅವು ಬೇಕು. ಅವ್ರನ್ನ ಮಾತಾಡ್ತಾರ, ಪುಟಾಣಿ ಸಕ್ಕರೆ ಇಲ್ಲಾಂದ್ರೆ ನಡೀತೈತಿ, ಬಾಳೆಹಣ್ಣು ಇಲ್ಲಾಂದ್ರೆ ನಡೀತೈತಿ, ವಿಭೂತಿ ಇಲ್ಲಾಂದ್ರೆ ನಡೀತೈತಿ, ಕುಂಕುಮ ಇಲ್ಲಾಂದ್ರೆ ನಡೀತೈತಿ, ಹೂವು ಇಲ್ಲಾಂದ್ರೆ ನಡೀತೈತಿ, ಉದಿನ ಕಡ್ಡಿ ಇಲ್ಲಾಂದ್ರೆ ನಡೀತೈತಿ. ಇನ್ನೊಂದು ಉಳಿದೈತಿ ಏನ್ರಿ? ನೀರು. ನೀರು ಇಲ್ಲಿರು ನಡೀತೈತಿ, ನೀರು ಇಲ್ಲಿರು ನಡೀತೈತಿ. ನೀರು ನೋಡಿ ಎಷ್ಟು ಚಂದ ಹೇಳ್ತಾರ, ನೀರಿಲ್ಲಂದ್ರೂ ನಡೀತೈತಿ. ಅಲ್ಲಿ ಬೇಕಾಗಿರ್ತಕ್ಕಂತ ಪೂಜೆದ ಸಾಮಾನ್ಯಗಳು ಯಾವಿಲ್ಲಂದ್ರೂ ನಡೀತೈತಿ. ಅಲ್ಲಿ ಏನಿರ್ಬೇಕು? ನೀರಿರ್ಬೇಕು. ವಿಹಾರ ಮಾಡುವ ಅನ್ನಗಳಿರ ಅಲ್ಲಿ ನೀನ ಇದ್ದು ಪೂಜೆಯನ್ನ ಮಾಡಿದ್ರೆ ಆ ಪೂಜೆ ಸಾರ್ಥಕತೆ ಅನ್ನುವಂತ ಮಾತಲ್ಲಿ ಅವರು ತಿಳಿಸ್ತಾರ. ನೋಡಿ ಎಷ್ಟು. ಅದಕ್ಕೆ ಯಾರು ಬಂದಿರಿ ಯಾರು ಬಂದಿಲ್ಲ ಅದನ್ನ ನೀವೇ ಲೆಕ್ಕ ಹಾಕೊಳ್ಳೋದು. ಹೌದ್ರಿ? ನಮಗ ಗೊತ್ತು, ನಾ ಇಲ್ಲಿ ಬಂದೀನಿ, ಅದ್ರ ಇಲ್ಲೋ ನನಗ ಗೊತ್ತು. ನೀವು ಬಂದಿರಿ, ನೀವು ಬಂದಿರಿ, ಆದ್ರೆ ಅದೀರಿ, ನೀವು ಓದಿರಿ, ನಾವು
ಯಾಕಂದ್ರೆ ಈ ಜಾಗದ ಮಹಿಮೆ ಅಂತದೈತಿ. ಸಿದ್ಧಾರ್ಥಪ್ಪನ ಕೃಪಾ ಐತಿಲ್ಲೇ, ಶಿಶುನಾಳ ಶ್ರೀಪರ ಕೃಪಾ ಐತಿಲ್ಲ. ಹಿಂಗಾಗಿ ನಮ್ಮನ್ನ ನಾವಿಲ್ಲಿ ಬಂದೇವಿ ಅನ್ನೋದು ಸಹಿತ ಮಗ್ನರಾಗಿ ಮೈ ಮರೆತು ಕುಂಡ್ರಸಾಕ ಹಚ್ಚುವಂತ ಜಾಗ ಯಾವಪ್ಪ ಅಂದ್ರೆ ಈ ಕೈಲಾಸ ಮಂಟಪ. ಈ ಕೈಲಾಸ ಮಂಟಪ ಪಿಕ್ಚರ್ ಕಟ್ಟಿನಾಗ ಹೋದಾಗ ನೀ ಮತ್ ಕುಂಡ್ರಾಕ್ ಬರೋದಲ್ಲ, 7 ಸ್ಟಾರ್ ಹೋಟೆಲ್ನಾಗ ಹೋದಾಗ ನೀ ಮತ್ ಕುಂಡ್ರಾಕ್ ಬರೋದಲ್ಲ. ಅಲ್ಲಿ ಮತ್ತಷ್ಟು ಅಲ್ಲಿ ಒಂಥರ ಮನಸ್ಸು. ಇಲ್ಲಿ ಹಂಗಲ್ಲ. ಇಲ್ಲಿ ಹೃದಯ ಮತ್ತು ಮನಸ್ಸಿನ ವೈವಾಟ ಕಡಿಮೆಯಾಗಿ ಮನಸ್ಸಿಗೆ ಶಾಂತಿ ಸಮಾಧಾನ ಅನ್ನುವಂಥದ್ದು ಬರ್ತೈತಿ. ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ಹೇಳ್ತಾರೆ. ಬೆಳೆಯುವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ಎಚ್ಚರವೀಯದು ಬೆಳೆವ ಭೂಮಿಯಲ್ಲಿ ಪ್ರಳಯದ ಕಸ ಹುಟ್ಟಿ ಬೆಳೆವ ಭೂಮಿಯಲ್ಲಿ ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ತಿಳಿಯಲಿಯದು ಎಚ್ಚರವೀಯದು ತಿಳಿಯಲಿಯದು ಎಚ್ಚರವೀಯದು ಎನ್ನ ಅವಗುಣ ಎನ್ನ ಅವಗುಣ ಎನ್ನ ಅವಗುಣ ಎಂಬ ರಸವ ಎನ್ನ ಅವಗುಣ ಎನ್ನ ಅವಗುಣ ಎಂಬ ರಸವ ಕಿತ್ತು ಸಲಹೆಯ ಲಿಂಗ ಕಾಂದೆ ಕಿತ್ತು ಸಲಹೆಯ ಲಿಂಗ ಬಸವಣ್ಣನವರು ಹೇಳ್ತಾರ, ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ. ನೋಡಿ ಏನಂತಾರ,
ಅಲ್ಲೇ ಆ ಭೂಮಿ ಏನೈತಲ್ಲ, ಹೊರಗ ಭೂಮಿ ಐತಲ್ಲ, ಆ ಭೂಮಿ ಒಳಗೂ ಕಸ ಹುಡ್ತೈತಿ. ಈ ಶರೀರ ಅನ್ನುವಂತ ಭೂಮಿ ಒಳಗೂ ಸಹಿತವಾಗಿ ಕಸ ಹುಡ್ತೈತಿ. ಆ ಕಸನ ಎಲ್ಲರಿಗೂ ತೆಗೆದು ರೂಢಿ ಐತಿ. ಮೊದಲ ಕಳೆ ತೆಗಿತಿದ್ರು, ಹರಗುತ್ತಿದ್ರು, ಕುಂಟಿ ಹೊಡಿತಿದ್ರು, ಕಳೆನಾಶಕ ಅಂತ ಬಂತು. ಅದು ಬಹಳ ಮಂಡ ಆತ ಕಸ, ಬಹಳ ಮಂಡ ಆಗಿದ್ದಕ್ಕೆ ಏನ್ ಮಾಡಿದ್ರು, ಮತ್ತೊಂದು ಕಳೆನಾಶಕ ಅಂತ ಬಂದ್ರು. ಬಡ ಬಡದ ಎಣ್ಣೆ ಹಾಕಿ ಹೊಡೆದ್ಬಿಟ್ರೆ ಕಳೆನಾಶಕ 24 ತಾಸಿನಾಗ ಮುದುಡಿ ಬೀಳ್ಬೇಕದು ಅಂತ ಔಷಧ ಬಂದೈತಿ. ಆದ್ರೆ ಇದ್ರೊಳಗೆ ಬಿದ್ದಿರುವಂತ, ಇದ್ರೊಳಗೆ ಬೆಳೆಯಾಕತ್ತಿರ್ತಕ್ಕಂತ ಕಸ, ಇದನ್ನು ತೆಗೆಯಾಕ ಶಂಕರರು, ಮಹಾನ್ ದಾರ್ಶನಿಕರು, ಮಹಾವೀರರಂತವರು, ವಿವೇಕಾನಂದರಂತವರು ಎಲ್ಲ ಶರಣರು ಈ ಕಸ ತೆಗಿಯಂತ ಸಾಮಾನ ಇಟ್ಟುಕೊಂಡು ಕಾಲ ಕಾಲಕ್ಕ ಕಳೆ ತಗೊಂಡು ಬರಬೇಕಾದ್ರೆ ಇದ್ರೊಳಗಿಂದ ಆರು ಏನಂತಾರ, ಪ್ರಳಯದ ಕಸ ಹುಟ್ಟಿ ಅಂತ ಜಗತ್ತನ್ನು ಪ್ರಳಯ ಮಾಡುವಂತ ಕಸ ಇದ್ರೊಳಗೆ ಹುಡ್ತೈತೆ. ಅದಕ್ಕೆ ಬಸವಣ್ಣ ಹೇಳ್ತಾನ, ಏನಂತಾನ, ತಿಳಿಯಲಿಯದು ಎಚ್ಚರಾವಿಯದು. ತಿಳಿವದ್ದು ಹಂಗ ಒಳಗೆ ಬಂದು ಬೀಜ ಬೀಳ್ತತಿ, ಹಂಗ ಒಳಗದು ಆ ಕಸ ಹುಡುತತಿ ಅನ್ನುವಂಥದ್ದು ತಿಳಿಯಲಾರ್ದಂಗ ಆಗೈತಿ. ಬಾ ಕೂಡಲ ಸಂಗಮ ದೇವ, ಬೆಳೆವ ಭೂಮಿಗೆ ಬಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರವೀಯದು. ಎಣ್ಣ ಅವಗುಣ ಹೇಳ್ತಾರೆ. ಅನ್ನಲ್ಲಿಷ್ಟು ಅವಗುಣಗಳದಾವು. ಆ ಅವಗುಣಗಳು ಹೋಗಿ ಶಿವಗುಣಗಳು ಬರಬೇಕು. ಅಂತದನ್ನ ಕರುಣಿಸು. ಎನ್ನ ಅವಗುಣ ಎಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ. ಕಿತ್ತು ಸಲಹಬಾರದು. ಸುಳಿದೆಗೆದು ಬೆಳೆಯುವೆ ಕೂಡಲ ಸಂಗಮ ದೇವ ಅಂತ. ಇಲ್ಲೊಂದು ಪಾಟ್ ಅದ. ಈ ಪಾಟ್ನೊಳಗ ಸಸಿಗಳ ಇದು ಸರಿಯಾಗಿ ಬೆಳಿಬೇಕಾಗಿತ್ತಪ್ಪ, ಫಲವತ್ತಾಗಿ ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಅದರ ಆ ಕೆಳಗ ಬಡ್ಡಿಯೊಳಗಿರುವಂತ ಕಳೆಯನ್ನ ತೆಗೆದು ಅದನ್ನು ಜೋಪಾನ ಮಾಡಿ ಅದಕ್ಕೆ ನೀರು ಹಾಕೊಂತ ಬಂದಾಗ ಇದು ವಿಶಾಲವಾಗಿ ಬೆಳೀತು. ಹೊತ್ತು ಅಕಸ್ಮಿಕ ಇದರಲ್ಲಿರುವಂತ ಕಳೆಯನ್ನ, ಇದರೊಳಗಿರುವಂತ ಆ ಹುಲ್ಲನ್ನ ಕಿಡಿಲಿರ ಈ ಸಸ್ಯ ಇಷ್ಟೊಂದು ವಿಶಾಲವಾಗಿ ಬೆಳೆಯಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ, ಹಂಗ ಪುರಾಣಗಳು, ಪುಣ್ಯ ಕಥೆಗಳು, ಮಹಾತ್ಮರ ಈ ಚರಿತ್ರೆ, ಹಿರಿಯರ ಮಾತುಗಳು ಅನ್ನುವಂತ ಸಾಮಾನುಗಳನ್ನ ಬಳಸಿ ಈ ದೇಹ ಮತ್ತು ಮನಸ್ಸಿನಲ್ಲಿರುವಂತ ಕಳೆಯನ್ನು ತೆಗೆದುಕೊಳ್ಳುವುದೇ ಪುರಾಣ. ಅದಕ್ಕಾಗಿ 2ನೇ ದಿನದ ಪುರಾಣವನ್ನು ಇವತ್ತು ನಾವು ನೋಡಿದ್ವಿ. ಇನ್ನೂ 1 ತಿಂಗಳ ಕಾಲ ಯಾವ ಪುರಾಣದಲ್ಲಿ ಬರುವಂತ ಬಹಳಷ್ಟು ಈಗಲು ಸಣ್ಣ ಅವತಾರ, ಬಹಳ ದೊಡ್ಡ ಅವತಾರ, ಇಂಥ ಅನುಭವ ಗೀತೆಗಳನ್ನು ಬರೆದು ಎಲ್ಲಿ ನಿಲ್ತಾರ ಅಲ್ಲೇ ಸ್ಪಾಟ್ ಮೇಲೆ ಆಗಿಂದಾಗ ರಚನೆ ಮಾಡಿರ್ತಕ್ಕಂಥ ಹಾಡುಗಳು. ಈಗ ನಂಗೆ ಬೆಳತನಕ ಕುಂತ್ಕೊಂಡು 1-2 ಗೀತೆಗಳು, 1-2 ಹಾಡುಗಳು, 1-2 ಸಾಹಿತ್ಯಗಳನ್ನು ಬರೀಬೇಕಾದ್ರೆ ಆ ಸೈಡ್ ಇದ್ದಿದ್ದು ಸಿಗರೇಟ್ ಸೇರಿ ಒಗಿಯುವಂತ ಅದ್ರ ಬಾಟ್ ತುಂಬಿರ್ತೈತೆ ಅಂತ. ಎದ ಸಿಗರೇಟ್ ಇಲ್ಲ ಅಲ್ಲ, ಸೇರಿ ಒಗಿ ಹಿಂದಿನ ಉಳಿದಿರ್ತೈತೆ, ಆದ ತುಂಬಿರ್ತೈತೆ ಅಂತ ಅವಾಗ ಒಂದು ಹಾಡು ರಚನೆ ಆಗ್ತೈತೆ. ಇವತ್ತಿನ ಸಾಹಿತ್ಯ ಇವ್ರು ಹಂಗಲ್ಲ. ಇವರು ಆ ಮನವನ್ನ ಏಕಾಕಾರ ಮಾಡ್ಕೊಂತಿದ್ರು. ಆ ದೇವರೊಳಗೆ ಏಕಾಕಾರವನ್ನು ಮಾಡ್ಕೊಂಡು ಯಾವತ್ತು ತೂರ್ಯಾತೀತರೊಳಗೆ ಇದ್ದುಕೊಂಡು ಗೀತೆಗಳನ್ನು ಬರೆದಿದ್ವು. ಜಗತ್ತಿಗೆ ದಾರಿ ಆಗುವಂತ ಮಾತನ್ನು ಚಂದ್ರರು ಹೇಳಿ ಈಗ ಮಾತುಗಳನ್ನು ಹೇಳಬಹುದು. ಪುರಾಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸವನವರು ನಾಡಿದೇನು ಕೆಲಸ ಇತ್ತು. ಇನ್ನು ಮೇಲೆ ನಾವು ನಿಮ್ಮನ್ನು ಸುಮ್ಮನೆ ಹಂಗ ಹೇಗೆ ಬಿಡುದಲ್ಲಿ ಜವಾಬ್ದಾರಿ ಕೆಲಸ ಅದಾವು, ನಮಗೂ ಕೆಲಸ ಹಚ್ಚಿದ್ರೆ ನೀವು ಕೆಲಸ ಮಾಡಿ ಹೇಳಿ. ಅದಕ್ಕೆ ಮಾತುಗಳನ್ನು ಅವರು ತಿಳಿಸ್ತಾರೆ. ಕೂಡಿ ಇನ್ನೊಂದು ವಿಚಾರ ನಿಮಗೆ ಈಗ ನಾವು ವ್ಯಕ್ತಪಡಿಸಬೇಕು.
ಇವತ್ತು ಏನಪ್ಪಾ ಅಂತಂದ್ರೆ ನಮ್ಮ ದೇಶ ಭಾರತ ದೇಶ ಸ್ವತಂತ್ರ ಸಿಕ್ಕು ಸಾಕಷ್ಟು ವರ್ಷಗಳಾದರೂ ಕೆಲವೊಂದಿಷ್ಟು ಸಮಸ್ಯೆಗಳಿಂದ ಹೊರಗೆ ಬರಕ್ಕಾಗಿಲ್ಲ. ಅದಕ್ಕಾಗಿ ನಮ್ಮ ದೇಶಕ್ಕೆ ಏನ್ ಬೇಕಾಗಿತ್ತಪ್ಪ ಅಂತಂದ್ರೆ ಒಂದನೇದ್ದು ರೈತ, ಎರಡನೇದ್ದು ದೇಶದ ಗಡಿ ಪ್ರದೇಶವನ್ನ ಕಾಯುವಂತ ಧೀರ ಯೋಧರು ಅನ್ನುವಂಥದ್ದನ್ನು ನಾವು ಇವತ್ತ ಕಾರ್ಗಿಲ್ ವಿಜಯೋತ್ಸವ, ಕಾರ್ಗಿಲ್ ಯುದ್ಧದೊಳಗೆ ನಮ್ಮ ದೇಶ ವಿಜಯ ಪತಾಕೆಯನ್ನ ಹಾರಿಸಿರ್ತಕ್ಕಂತ ದಿವಸ ಇವತ್ತು. ಆದ್ರೆ ಈ ಕಾರ್ಗಿಲ್ ವಿಜಯವನ್ನ ತಂದು ಕೊಡಬೇಕಾದ್ರೆ ದೇಶ ಸೇವೆಯನ್ನ ಮಾಡಕ್ ಹೋಗಿರ್ತಕ್ಕಂತ ಎಷ್ಟು ಯೋಧರು ಈ ನಮ್ಮ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟರು, ಪ್ರಾಣ ತ್ಯಾಗವನ್ನ ಮಾಡಿದರು ಅನ್ನುವಂಥದ್ದನ್ನ ನಾವು ವಿಚಾರ. ಅದಕ್ಕಾಗಿ ಇವತ್ತು ಈ ನನ್ನ ಶ್ರೀಮಠದ ಕಾರ್ಯಕ್ರಮದೊಳಗ ದೇಶ ಸೇವೆಯನ್ನ ಮಾಡಿ ಬಂದಿರತಕ್ಕಂತ ಇಬ್ಬರು ಯೋಧರನ್ನ ನಾವು ಗೌರವಿಸಬೇಕು ಅಂತೇಳಿ ನಮ್ಮ ವಿನಾಯಕ್ ಅವರು ಬಂಡ್ವಾಳ ಮತ್ತ ನಮ್ಮ ಅಭಿಷೇಕನ್ ಅವರು ಛಬ್ಬಿಯ ಆನ್ಲೈನ್ ಸೆಂಟರ್ ಅಭಿಷೇಕ್ ಅವ್ರನ್ನ ಗೌರವಿಸಬೇಕು ಅಂತ ವಿಚಾರ ಮಾಡ್ಯಾರ. ಅವ್ರ ಹೆಸರು ನೋಡ್ರಿ ಹೆಂಗೈತಿ, ವಿನಾಯಕನಿಗೆ ಬೇಕಾಗಿರ್ತಕ್ಕಂಥ ಅಭಿಷೇಕ. ಇಬ್ರು ಕುಳಿ ಇರ್ತಾರ. ಯಾಕೆ ವಿನಾಯಕ ಒಬ್ಬನೇ ನಡೆಯಿಲ್ಲ, ಅವಾಗ ಅಭಿಷೇಕ್ ಬೇಕು. ಅಭಿಷೇಕ್ ಇದ್ರು ಪೂಜೆ ಚಲೋ ಅಷ್ಟು ಮುಜೆ ಇಟ್ಟಿದ್ದೀರಿ ಕೊಡ್ತೀಯಲ್ಲ ಅಂದ್ರೆ ಇಂಥ ಯುವಕರು ಬೇಕಂತ ಏನ್ರಿ. ಅದಕ್ಕೆ ಅವ್ರು ಬಂದ ಅವ್ರ ಜೊತೆಗೆ ಮತ್ತೆ ಯಾರ ಬಗ್ಗೆ ಹೇಳ್ರಿ. ಅವ್ರ ಜೊತೆಗೆ ಮತ್ತೆ ಎಲ್ಲರೂ ಅದಾರ. ಆ ಕಾರ್ಯವನ್ನ ನೆರವೇರಿಸುವುದಕ್ಕಿಂತ ಪೂರ್ವದೊಳಗೆ ನಮ್ಮ ಕಾರ್ಯದರ್ಶಿಗಳು ಒಂದೆರಡು ವಿಚಾರಗಳನ್ನ ಹೇಳ್ತಾರ, ತಾವು ಕೇಳಿ. ನೈಕ್ ಕೊಡ್ರಿ.